ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅಣ್ಣಯ್ಯ ಸೀರಿಯಲ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಸೊ ಇವಾಗ ಶಿವು ಅಯ್ಯೋ ಏನಾಯಿತು, ಯಾಕೆ ಈ ರೀತಿ ಎಲ್ಲ ಬಾತ್ರೂಮಿಂದ ಓಡಿ ಬರ್ತಾರಲ್ಲ ಇವರು, ಏನಾಯಿತು ಅಂತ ಇಲ್ಲಿ ಕೇಳ್ತಾ ಇರ್ತಾರೆ. ಅಯ್ಯೋ ಏನಂತ ಹೇಳಿ ನನ್ನ ಬ್ಯಾಗ್ ಬರ್ನ್ ಆಗ್ತಾಯಿದೆ ಅಂತಾರೆ. ಹಂಗಂದ್ರೆ ಏನು ಅಂತ ಹೇಳ್ತಾರೆ. ಹಂಗಂದ್ರೆ ನಿಮ್ಗೆ ಗೊತ್ತಿಲ್ವಾ, ಮೆಣಸಿನ್ಕಾಯಿ ತಿಂದವ್ರ ಥರ ಆಡ್ತಿದ್ದಾರೆ, ಆದರೆ ಮೆಣಸಿನ್ಕಾಯಿನ ಮುಟ್ಕೊಂಡಿರ್ಬೇಕು, ಅದಕ್ಕೆ ಹಿಂಗೆಲ್ಲ ಆಯ್ತಿದೆ ಅಂತಂದ್ಬಿಟ್ಟು ಇಲ್ಲಿ ಶಿವು ಹೇಳ್ತಾನೆ. ಅಯ್ಯೋ ಯಾರು ಮಾಡಿದ್ದು ಈ ಕೆಲಸನ ಏನು ಅಂತಂದ್ಬಿಟ್ಟು ಇಲ್ಲಿ ಶಿವು ಇದು ಮನು ಅವ್ರ ಅಣ್ಣ ಫುಲ್ ಟೆನ್ಷನ್ ಆಗ್ತಾರೆ. ಸೊ ಈ ಕಡೆ ಉರಿ ಅಂತಂದ್ಬಿಟ್ಟು ಓಡಾಡ್ತಿದ್ದಾನೆ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ. ಸೊ ಅವಾಗ ಶಿವು ಇದಕ್ಕೆಲ್ಲ ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ರೀ ಅಂತಂದ್ಬಿಟ್ಟು ಅಲ್ಲಿಂದ ಶಿವು ಹೋಗ್ತಾನೆ. ಸೊ ಈ ಕಡೆ ಪಾರು ಏನು ಮಾಡ್ತಾಳೆ ಅಂದರೆ, ಪಿಂಕಿನ ಫೋನ್ ಮಾಡಿಬಿಟ್ಟು ಪಿಂಕಿ ಬರೋಕ್ಕೆ ಹೇಳಿರ್ತಾಳೆ. ಸೊ ಹಾಗೆ ಇಲ್ಲಿ ಈ ಕಡೆ ಪಿಂಕಿ ಲವರ್ಗೂ ಕೂಡ ಹೇಳ್ತಾರೆ ಸೀನಿಂಗ್ ಬರೋಕ್ಕೆ. ಸೀನಾ ಬಾ, ನಾನು ಹೇಳಿ ಜಾಗಕ್ಕೆ ಬರ್ತೀಯ ಅಂತ ಹೇಳ್ತಾರೆ. ಏನಕ್ಕ ವಿಷಯ ಅಂತ ಹೇಳ್ತಾರೆ. ಏನು ಅನ್ನೋದನ್ನ ನಾನು ಹೇಳ್ತೀನಿ, ನೀನು ಬಾ ಅಂತ ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ಬರ್ತಾರೆ. ಇವತ್ತು ರಕ್ಷಾಬಂಧನ ಅಲ್ವಾ, ಅದಕ್ಕೆ ನಿಮ್ಮಿಬ್ಬರನ್ನ ಕರೆಸಿದ್ದು ಅಂತಾರೆ. ನಮ್ಮಿಬ್ಬರನ್ನ ರಕ್ಷಾಬಂಧನಕ್ಕೆ ಯಾಕೆ ಕರೆಸಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಪಿಂಕಿಗೆ ಅನುಮಾನ ಆಗುತ್ತೆ. ಸೊ ಆಗ ಈ ಕಡೆ ಏನಂದರೆ, ಇವತ್ತು ರಕ್ಷಾಬಂಧನ ಅಲ್ವಾ, ಅದಕ್ಕೆ ರಾಖಿ ಕಟ್ಟಬೇಕು ಅಂತ ನಾನು ಬಂದಿದ್ದೀನಿ ಅಂತ ಇಲ್ಲಿ ಪಾರು ಅಂತಾಳೆ. ಪಾರು ಅಂದ ತಕ್ಷಣ ಇಲ್ಲಿ ಸೀನಿಗೆ ತುಂಬ ಖುಷಿಯಾಗುತ್ತೆ. ನನಗೆ ಅಕ್ಕ ಎಲ್ಲನೋ ಭಯಾನ ಕೊರತೆನೇ ಇಲ್ಲದೆ ಇರೋದು ತುಂಬಿಸಿದೆ ಅಕ್ಕ, ನೀನು ತುಂಬ 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 ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾನೆ ಸೀನ್. ಆವಾಗ ಈ ಕಡೆ ಪಾರು ಕೂಡ ರಾಖಿ ಕಟ್ತಾಳೆ. ರಾಖಿ ಕಟ್ಟಿದ ಮೇಲೆ ಪಿಂಕಿ ಇವಾಗ ನಿನ್ನ ಸರ್ದಿ ಅಂತಾರೆ. ನನ್ನ ಸರ್ದಿನ ಏನು ಅಂತ ಹೇಳ್ತಾರೆ. ನೀನು ಸೀನಂಗೆ ರಾಖಿ ಕಟ್ಟಬೇಕು, ಸೀನನಿಗೆ ರಾಖಿ ಕಟ್ಟಬೇಕು ಅಂತ ಇಲ್ಲಿ ಪಾರು ಪಿಂಕಿಗೆ ಹೇಳ್ತಾಳೆ. ಅದನ್ನು ಕೇಳ್ಬಿಟ್ಟು ಪಿಂಕಿ ಶಾಕ್ ಆಗುತ್ತೆ. ಏನೋ ನಾನು ರಾಖಿ ಕಟ್ಟಬೇಕಾ ಅಂತ ಅಂದ್ಬಿಟ್ಟು ಇಲ್ಲಿ ಪಿಂಕಿ ಹೇಳ್ತಾಳೆ. ಹೌದು ನೀನೇ ಕಟ್ಟಬೇಕು ಅಂತ ಇಲ್ಲಿ ಪಾರು ಕೂಡ ಹೇಳ್ತಾಳೆ. ಆವಾಗ ಸೀನಂಗೆ ಅನುಮಾನ ಬರುತ್ತೆ. ಅಂದರೆ ಪಕ್ಕ ಪಾರಕ್ಕಂಗೆ ಇದು ಅನುಮಾನ ಬಂದಿದೆ ಅನಿಸುತ್ತೆ ಅದಕ್ಕೆಗೆ. ಅದಕ್ಕೆ ನನಗೆ ರಾಖಿ ಕಟ್ಟೋಕ್ಕೆ ಹೇಳ್ತಾ ಇದ್ದಾರೆ. ಇವಾಗ ಏನು ಮಾಡೋದು, ಪಿಂಕಿ ಕಟ್ತಾಳ ರಾಖಿನ? ಕಟ್ಟೋಕ್ಕೆ ಸಾಧ್ಯ ಇಲ್ಲ, ಏನಾದರೂ ಸತ್ಯ ಹೇಳಿಬಿಟ್ರೆ ಏನು ಮಾಡಲಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಯಾಕೆ ಪಿಂಕಿ ಯೋಚನೆ ಮಾಡ್ತಿದ್ಯಾ, ಯಾಕೆ ರಾಖಿ ಕಟ್ಟೋಕ್ಕಾಗಲ್ವಾ? ನೀನು ಯಾವಾಗಲೂ ಅಣ್ಣ ಅಂತ ಹೇಳ್ತೀಯ ತಾನೇ, ಆಗಿದ್ಮೇಲೆ ಕಟ್ಟೋಕ್ಕೇನೋ ಅಂತ ಹೇಳ್ತಾರೆ. ಅದೇ ಕಟ್ಟೋಕ್ಕಾಗುತ್ತೆ ಅಂತ ಹೇಳ್ತಾಳೆ. ಅದು ಹೇಗಾಗುತ್ತೆ ಅಂದರೆ, ನಾನು ಕಟ್ಟಲಿಲ್ವಾ, ಇವಾಗ ರಕ್ತ ಸಂಬಂಧ ಆದರೆ ಅಣ್ಣ ತಂಗಿನ, ಇಲ್ಲದೇ ಇದ್ದರೆ ಆಗೋಕ್ಕಾಗಲ್ವಾ ಅಂತ ಇಲ್ಲಿ ಪಾರು ಹೇಳ್ತಾಳೆ. ಅದು ಹಾಗಲ್ಲ ಅಂತ ಹೇಳ್ತಾರೆ. ಇನ್ನು ಹೇಗೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸೊ ಅವಾಗ ಅದೇನು ಸಂಬಂಧ ನಿಮ್ದಿದೆಯೋ ಅದು ನನಗೆ ಗೊತ್ತಿಲ್ಲ, ಆದರೆ ಇವತ್ತು ನೀವು ನನ್ನ ಕಣ್ಮುಂದೆ ನೀನು ಸೀನಂಗೆ ರಾಖಿ ಕಟ್ಟಲೇಬೇಕು, ಕಟ್ತೀಯ ಅಂತ ಇಲ್ಲಿ ಪಾರು ಹೇಳ್ತಾಳೆ. ಸೊ ಅದನ್ನು ಕೇಳಿ ಇಲ್ಲಿ ಪಿಂಕಿ ತುಂಬ ಅಂದರೆ ತುಂಬ ಶಾಕ್ ಆಗುತ್ತೆ. ಸೊ ಸರಿ ಅಂತಂದ್ಬಿಟ್ಟು ಇಲ್ಲಿ ಪಿಂಕಿ ಕೈ ಜಕ್ಕೊಂಡು ಇಲ್ಲಿ ಪಾರು ತಗೋ ಕಟ್ಟು ರಾಖಿನ, ನನ್ನ ಮುಂದೆನೇ ಕಟ್ಟಬೇಕು ನೀನು ಅಂತಂದ್ಬಿಟ್ಟು ಇಲ್ಲಿ ಪಿಂಕಿ ಹೇಳ್ತಾಳೆ. ನೋಡೋಣ ರಾಖಿ ಕಟ್ತಾಳೆ ಇಲ್ವಾ ಅಂತ.